ದಿನಾಚರಣೆ? ಎಲ್ರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಮಹಿಳೆ ಅಂದರೆ ಮಹಾಳೆ, ಆಕಾಶದಂತೆ ಸಮುದ್ರದಂತೆ ಆಳವಾದ ಮನಸ್ಸುಳ್ಳವಳು. ಒಂದು ಕಾಲದಲ್ಲಿ ಗೃಹಬಂದಿಯಾಗಿದ್ದಂಥ ಮಹಿಳೆ ಇಂದು ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದಾಳೆ. ತೊಟ್ಟಿಲು ತಗುವ ಕೈ ಜಗತ್ತನ್ನೇ ಆಳಬಲ್ಲದೇನೋ ಅಂತ ತೋರಿಸ್ಕೊಟ್ಟಂಥ ನಾಡು ನಮ್ಮದು. ಉದಾಹರಣೆಗೆ ಇಂದಿರಾ ಗಾಂಧಿಯವರು ಎಂಥ ಆಡಳಿತ ಮಾಡಿದರು. ಈಗಿನ ಕಾಲದಲ್ಲಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಗೃಹಿಣಿಯಾಗಿ, ಆದರ್ಶ ಗೃಹಿಣಿಯಾಗಿ, ತಾಯಿಯಾಗಿ, ಅತ್ತೆಯಾಗಿ ಎಲ್ಲವನ್ನು ನಿಭಾಯಿಸಿಕೊಂಡು ಮಹಿಳೆಯರಿಗೆ ಮನೆಗೆ ಲಕ್ಷ್ಮಿಯಾಗಿ ಹೊರಹೊಮ್ಮಿರುವಂಥ ಕೆಲಸವನ್ನು ಮಾಡ್ತಾ ಇರುವಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಈ ಕಳೆದ ನಾನು 3 ವರ್ಷದಿಂದ ಅಪ್ಲಿಕೇಶನ್ ಹಾಕ್ಕೊಂಡಿದ್ದೆ, ಆಗಿರಲಿಲ್ಲ. ನಾನು ಮೊನ್ನೆ ಬಾಳೆಹೊನ್ನೂರಿನಲ್ಲಿ ನನ್ನ ನಿರೂಪಣೆ ಮಾಡುವಂಥ ಪ್ರತಿಭೆಯನ್ನು ಗುರುತಿಸಿ, ನೀನು ತುಂಬ ಚೆನ್ನಾಗಿ ಮಾತಾಡ್ತಿದ್ದೀಯಾ, ನಿನಗಾಗಿಲ್ವಾ ಅಂತ ಒಂದು ಅಂತಃಕರಣದ ಉದಾರ ಮನಸ್ಸಿನಿಂದ ನನಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೀನಿ. ಇವರು ನನ್ನ ಬಾಲ್ಯ ಗೆಳತಿಯವರು. ನನ್ನ ಇಷ್ಟೆಲ್ಲ ಸಾಧನೆಗೆ ನನ್ನ ಪತಿ ಆನಂದ್ ಅವರು, ಅವರ ಒಂದು ಉತ್ತೇಜನದಿಂದ ನಾನಿವತ್ತು ಮುಂದೆ ಒಂದು ಗುರಿ, ಹಿಂದೊಬ್ಬ ಗುರು ಇರಬೇಕನ್ನೋ ಉದ್ದೇಶದಿಂದ ನಾನು SSLC ಫೇಲ್ ಆಗಿರುವಂಥ ವ್ಯಕ್ತಿ. ನಾನು ಇಂದು 10-15 ಸಾವಿರ ಒಂದು ನಿರೂಪಣೆಯನ್ನು ಮಾಡಿದ್ದೀನಿ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಆಗಿದೆ ನನಗೆ ಸುಗಮ ಸಂಗೀತದಲ್ಲಿ. ನನಗೊಂದು 50-60 ಪ್ರಶಸ್ತಿ ಸಿಕ್ಕಿರ್ಬೋದು. ಇದಕ್ಕೆಲ್ಲ ಸ್ಫೂರ್ತಿ ನನ್ನ ಯಜಮಾನರು, ನನ್ನ ಸ್ನೇಹಿತ ಬಳಗ. ಇಂಥ ಮಹಿಳೆಯರನ್ನ ಗುರುತಿಸಿ ಮಾಡುವಂಥ ಕೆಲಸ ಒಂದು ಮಕ್ಕಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಮಾಡ್ತಾ ಇದೆ. ಮುಂದೇನು ಮಾಡಲಿ, ನನ್ನಂಥ ಪ್ರತಿಭೆಗಳಿಗೆ ಅವಕಾಶ ಸಿಗಲಿ ಅನ್ನುವ ಆಶಯವನ್ನು ಹೊಂದಿ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಇವಳು ನನ್ನ ಬಾಲ್ಯ ಗೆಳತಿ. ನನಗೆ ಇವಳಿಗೆ ಸಂದಿರೋ ಪ್ರಶಸ್ತಿ ನನಗೆ ನಮ್ಮೆಲ್ಲರಿಗೂ ಸಂಧಿಸಿದಷ್ಟು ತುಂಬ ಖುಷಿ ಆಗ್ತಾ ಇದೆ. ನಾನು ತುಂಬ ಖುಷಿಯಾಗಿದ್ದೀನಿ. ನಾವು ಬಾಲ್ಯ ಗೆಳತಿಯರು, ನಾವೆಲ್ಲ ಹೌಸ್ ವೈಫ್ಸು, ಏನು ಪ್ರಶಸ್ತಿಗಳು ತಗೊಂಡಿಲ್ಲ. ಆದ್ರೂ ನಮ್ಮ ಕೊಡುಗೆನೂ ಇರುತ್ತಲ್ಲ, ಮಹಿಳೆಯರ ದಿನಾಚರಣೆ ಅಂದರೆ ಖುಷಿ ಇರುತ್ತೆ. ನಮ್ಮಿಂದನೇ ಇದು ಸಮಾಜ ಅಂದ್ಕೊಂಡಿರೋರು ನಾವು. ಇವಳಿಗೆ ಬಂದಿರೋದು ನಮಗೆ ಬಂದಷ್ಟು ಖುಷಿಯಾಗಿದೆ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೊಟ್ಟಿದ್ದಾರೆ ನಿಮಗೆ, ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನನ್ನ ಹೆಸರು ಶ್ರೀಮತಿ ಫರೀದಾ ಬೇಗಮ್. ನಾ ಬೀದರ್ ಜಿಲ್ಲೆಯ ಚಿಟ್ಟ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಇದ್ದೇನೆ. ನನಗೆ ಕೋಯಿಟ್ ಹಂತದಲ್ಲಿ ಅತಿ ಉತ್ತಮ ಕೆಲಸ ಮಾಡಿದ ಕಡೆಯಿಂದ ನನಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಕೊಟ್ಟಾರ. ನಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೂ, ನಮ್ಮ ಇಲಾಖೆಯವರಿಗೂ, ಶ್ಯಾಮಲಾ ಮೇಡಮ್ ಅವರಿಗೂ ತುಂಬ ಹೃದಯಪೂರ್ವಕದಿಂದ ಧನ್ಯವಾದ ಹೇಳ್ತೀನಿ.